ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ EPFO ದಿಂದ ಒಂದು ಅಪ್ಡೇಟ್ ಬಂದಿದೆ. ಸೊ ಏನು ಅಪ್ಡೇಟ್ ಇದೆ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಇದು ನಂದು ವಾಟ್ಸ್ಆ್ಯಪ್ ನಂಬರ್ ಇದೆ, ನೀವು ನನಗೆ ವಾಟ್ಸ್ಆ್ಯಪ್ನಲ್ಲಿ ಮೆಸೇಜ್ ಕಳಿಸ್ಬೋದು. ಸೊ ಅಪ್ಡೇಟ್ ಏನು ಅಂತಂದ್ರೆ ಎಂಪ್ಲಾಯ್ ಪೋರ್ಟಲ್ ಅಥವಾ ಮೆಂಬರ್ ಪೋರ್ಟಲ್ನಲ್ಲಿ ನೀವು UN ನಂಬರು ಮತ್ತೆ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೋತೀರಿ, ರೈಟ್? ಸೊ ಲಾಗಿನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಯೂಸರ್ ಇಂಟರ್ಫೇಸ್ ಕಾಣುತ್ತೆ. ಇಲ್ಲಿ ಬಹಳಷ್ಟು ಆಪ್ಷನ್ ಇದೆ. ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ವ್ಯೂ ಅಂತ. ಸೊ ವ್ಯೂ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಬಹಳಷ್ಟು ಆಪ್ಷನ್ ಇಲ್ಲಿ ಕಾಣಿಸುತ್ತೆ. ಸೊ ಇಲ್ಲಿ ಒಂದು ಆಪ್ಷನ್ ಆಡ್ ಆಗಿದೆ ಈಗ. ಯಾವುದು ಅಂತಂದ್ರೆ ಪಾಸ್ಬುಕ್ ಲೈಟ್ ಅಂತ. ಸೊ ಈಗ ನಾವು ಪಾಸ್ಬುಕ್ ವೆಬ್ಸೈಟ್ ನೋಡಬೇಕು ಅಂತಂದ್ರೆ ಪಾಸ್ಬುಕ್ ನೋಡಬೇಕು ಅಂತಂದ್ರೆ ಪಾಸ್ಬುಕ್ ವೆಬ್ಸೈಟ್ ನಲ್ಲೇ ಹೋಗಬೇಕಾಗಿತ್ತು. ಬಟ್ ಇವಾಗ ಇದು ಎಡಿಷನ್ ಈ ಮೆಂಬರ್ ಪೋರ್ಟಲ್ ನಲ್ಲಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಪಾಸ್ಬುಕ್ ಲೈಟ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಕೆಳಗಡೆ ಪಾಸ್ಬುಕ್ ಏನಿದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಪಾಸ್ಬುಕ್ ವೆಬ್ಸೈಟಿಗೆ ರೀಡೈರೆಕ್ಟ್ ಆಗ್ತೀರಾ. ಬಟ್ ಇಲ್ಲಿ ಪಾಸ್ಬುಕ್ ಲೈಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಆಪ್ಷನ್ ಈಗ ಕಾಣಿಸುತ್ತೆ ಇಲ್ಲಿ ನೋಡಿ. ಸೊ ಇಲ್ಲಿ ಲಾಸ್ಟ್ 5 ಟ್ರಾನ್ಸಾಕ್ಷನ್ ಅಥವಾ 5 ಕಾಂಟ್ರಿಬ್ಯೂಷನ್ ಇಲ್ಲಿ ನಿಮ್ಗೆ ತೋರಿಸುತ್ತೆ. ನಿಮ್ದು ಎಷ್ಟು ಎಂಪ್ಲಾಯ್ ಶೇರ್ ಇದೆ, ಎಂಪ್ಲಾಯರ್ ಶೇರ್ ಎಷ್ಟಿದೆ, ಪೆನ್ಷನ್ ಕಾಂಟ್ರಿಬ್ಯೂಷನ್. ಸೊ ಈ ರೀತಿ ನಿಮ್ಗೆ ಲಾಸ್ಟ್ 5 ನಿಮ್ಗೆ ಕಾಂಟ್ರಿಬ್ಯೂಷನ್ ಇಲ್ಲಿ ತೋರಿಸ್ತಾ ಇದೆ. ಸೊ ಈ ರೀತಿ ನೀವು ನೋಡ್ಕೋಬಹುದು ಕಾಂಟ್ರಿಬ್ಯೂಷನ್ ಆಗಿದೆ ಅಥವಾ ಇಲ್ಲ ಅಂತ. ಅಂಡ್ ಇಲ್ಲಿ ನಿಮ್ದು ಮೋರ್ ದೆನ್ 1 ಕಂಪನಿ ಇದೆ ಅಂತಂದ್ರೆ ಇಲ್ಲಿ ಕೂಡ ನಿಮ್ಗೆ ಒಂದು ಆಪ್ಷನ್ ಇದೆ ನೋಡಿ, ಸೆಲೆಕ್ಟ್ ಮೆಂಬರ್ ID ಅಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ದು ಎಷ್ಟು ಟೋಟಲ್ ಮೆಂಬರ್ IDs ಇರುತ್ತೆ, ಎಷ್ಟು ಕಂಪನೀಸ್ ನಲ್ಲಿ ನೀವು ಕೆಲಸ ಮಾಡಿದಿರಲ್ಲ ಅದ್ರದ್ದು ಇಲ್ಲಿ ಲಿಸ್ಟ್ ಬರುತ್ತೆ. ಸೊ ನೀವು ಬೇಕಂತಂದ್ರೆ ಯಾವ್ದು ಕಂಪನಿ ಯಾವ್ದು PF ಮೆಂಬರ್ ID ಬೇಕಲ್ಲ ಅದ್ರದ್ದು ನೀವು ಡೀಟೇಲ್ಸ್ ನೋಡಬಹುದು. ಉದಾಹರಣೆಗೆ ನಿಮ್ಗೆ ಯಾವ್ದು ಬೇಕಲ್ಲ ಅದು ಕ್ಲಿಕ್ ಮಾಡ್ಕೋಬೇಕು. ಈಗ ನಾನು ಕಂಪನಿ 4 ಅಂತ ಕ್ಲಿಕ್ ಮಾಡಿದೆ. ಸೊ ಈ ರೀತಿ ಅಂದ್ರೆ ಕಂಪನಿ 4 ಅಂತಂದ್ರೆ ಅದು ಹೆಸರು ಬರುತ್ತೆ ಕಂಪನಿದು, PF ಮೆಂಬರ್ ID ಕೂಡ ಇರುತ್ತೆ. ಸೊ ಅದು ನೀವು ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಆ ಕಂಪನಿದು ಅಥವಾ ಆ PF ಮೆಂಬರ್ IDದು ನಿಮ್ದು ಪಾಸ್ಬುಕ್ ಇಲ್ಲಿ ಡೀಟೇಲ್ ಆಗಿ ಇಲ್ಲಿ ನಿಮ್ಗೆ ಓಪನ್ ಆಗುತ್ತೆ. ಸೊ ನೀವು ಕಂಪ್ಲೀಟ್ ಆಗಿ ಇಲ್ಲಿ ನೋಡ್ಕೋಬಹುದು ಕಂಪ್ಲೀಟ್ ಡೀಟೇಲ್ಸ್. ಸೊ ಇದು ತುಂಬಾ ಒಳ್ಳೆ ಅಪ್ಡೇಟ್ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಈಗ ನಾವು ಪಾಸ್ಬುಕ್ ನೋಡಬೇಕು ಅಂತಂದ್ರೆ ಇದು UN ನಂಬರು ಪಾಸ್ವರ್ಡ್ ಎಂಟರ್ ಮಾಡಿ ಪಾಸ್ಬುಕ್ ವೆಬ್ಸೈಟ್ ನಲ್ಲೇ ಎಂಟರ್ ಮಾಡಬೇಕು ಸಪರೇಟ್ ಆಗಿ. ಅದಕ್ಕೆ ಒಂದು ಸಪರೇಟ್ ವೆಬ್ಸೈಟ್ ಇದೆ. ಆಲ್ರೆಡಿ ನಾನು ಇದರ ಮೇಲೆ ವಿಡಿಯೋ ಮಾಡಿದ್ದೀನಿ ಡೀಟೇಲ್ ಆಗಿ, ಇದರಲ್ಲಿ ಏನೇನು ಆಪ್ಷನ್ ಇದೆ, ಏನೇನು ಫೀಚರ್ ಇದೆ. ಬಟ್ ಇದರಲ್ಲಿ ಸ್ವಲ್ಪ ಜಾಸ್ತಿ ಫೀಚರ್ ಇದೆ, ಜಾಸ್ತಿ ಆಪ್ಷನ್ ಇದೆ. ಬಟ್ ಇದರಲ್ಲೇ ನಾವು ನೋಡಲೇಬೇಕು ಅಂತ ಏನಿಲ್ಲ. ಯಾಕಂತಂದ್ರೆ ಈಗ ಒಂದು ಅಪ್ಡೇಟ್ ಮಾಡಿದ್ದಾರೆ ಎಂಪ್ಲಾಯ್ ಪೋರ್ಟಲ್ ಮೆಂಬರ್ ಪೋರ್ಟಲ್ ನಲ್ಲಿ. ಸೊ ಇದರಲ್ಲಿ ನೀವು ಲಾಗಿನ್ ಮಾಡಿದ್ರೆ ನಿಮಗೆ ಈ ರೀತಿ ನೀವು ಪಾಸ್ಬುಕ್ ಲೈಟ್ ಆಪ್ಷನ್ ಮುಖಾಂತರ ಅಟ್ ಲೀಸ್ಟ್ ನೀವು ನಿಮ್ದು ಈ ರೀತಿ ನಿಮ್ದು ಸ್ವಲ್ಪ ಡೀಟೇಲ್ಸ್ ನೋಡ್ಕೋಬಹುದು. ಲಾಸ್ಟ್ 5 ಕಾಂಟ್ರಿಬ್ಯೂಷನ್ ಅಥವಾ ಮೆಂಬರ್ ID ಸೆಲೆಕ್ಟ್ ಮಾಡಿ ನೀವು ಕಂಪ್ಲೀಟ್ ಪಾಸ್ಬುಕ್ ಕೂಡ ನೋಡಬಹುದು, ಏನ್ ತೊಂದರೆ ಇಲ್ಲ. ಸೊ ಇದು ತುಂಬಾ ಈಸಿಯಾಗಿ ಈಗ ಮಾಡಿದ್ದಾರೆ, ರೈಟ್? ಸೊ ಈ ರೀತಿ ಒಂದು ಅಪ್ಡೇಟ್ ಬಂದಿತ್ತು. ಸೊ ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ. ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.